BCom ಸೆಕೆಂಡ್ ಸೆಮ್ ಕನ್ನಡ ಪಠ್ಯ ಅರಿವು ಈ ಒಂದು ಪಠ್ಯದಲ್ಲಿ ಬರುವಂತಹ ಕೆಲವು ಮಾದರಿ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇಲ್ಲಿ ತೆಗೆದಿದ್ದೀನಿ. 2 ಅಂಕಗಳ ಪ್ರಶ್ನೆಗಳು ಯಾವ ರೀತಿ ಅನ್ನುವಂಥದ್ದು. ಒಂದು ಪ್ರಶ್ನೆಗೆ 2 ಅಂಕಗಳು. ಮಳೆ ಯಾವ ರೀತಿ ಬಂದಿತು? ಮಳೆಯ ಚಿತ್ರಣ ಹೇಗಿದೆ? ಇಲ್ಲಿ 2 ಅಂಕಗಳಿಗೆ ಪ್ರಶ್ನೆಗಳನ್ನು ಉತ್ತರಿಸಬೇಕು. ಪಿ ಲಂಕೇಶ್ ಅವರ ತಂದೆ ತಾಯಿಯ ಹೆಸರೇನು? ಮತ್ತು ಅವರು ಹುಟ್ಟಿದ ಸ್ಥಳ, ದಿನಾಂಕ ಇವು ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದರೆ ಬರೀಬೇಕು. ಅಥವಾ ಹುಲ್ಲುಕಡ್ಡಿಯ ಪವಾಡ ಈ ಶೀರ್ಷಿಕೆಯ ಲೇಖಕರು ಯಾರು? ಇದೇ ಪಿ ಲಂಕೇಶ್ ಅವರು ಬರೆದಂಥ ಒಂದು ಶೀರ್ಷಿಕೆ. ರಾಜೇಂದ್ರ ಪ್ರಸಾದ್ ಅವರ ಜನ್ಮಸ್ಥಳ, ದಿನಾಂಕ, ತಂದೆ ತಾಯಿಯ ಹೆಸರೇನು? ಅಥವಾ ಭೂ ಸ್ವಾಧೀನ ಕಾಯ್ದೆ ಎಂದರೇನು? ಅವರು ಬರೆದಂತಹ ಒಂದು ಶೀರ್ಷಿಕೆ ಲೇಖನದ. ಡಾಕ್ಟರ್ ಬಸು ಬೇವಿನ ಗಿಡದ ಇವರ ಹುಟ್ಟೂರು, ದಿನಾಂಕ, ತಂದೆ ತಾಯಿಯ ಹೆಸರು ಇದರಾದರೂ ಕೇಳ್ಬೋದು. ಅವರ ಇಡೀ ಪರಿಚಯವನ್ನು ನೋಡಿಕೊಂಡಾಗ ಯಾವುದು ಕೇಳಿದರೂ ನೀವು ಬರಿಬೋದು. ಅಥವಾ ಅವರು ಬರೆದಂತಹ ಹೊಡಿ ಚಕಡಿ ಈ ಶೀರ್ಷಿಕೆಯ ಕರ್ತೃ ಯಾರಂತಾದರೂ ಕೇಳ್ಬೋದು. ನೆಕ್ಸ್ಟ್, ಅಪ್ಪಗೆರೆ ಸೋಮಶೇಖರ್ ಅವರ ಪರಿಚಯ ಬರೆಯಿರಿ. ಅಥವಾ ಕುದ್ಮುಲ್ ರಂಗರಾವ್ ಇವರ ವಿಚಾರಗಳೇನು ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಇವರ ವಿಚಾರಗಳೇನು ಅಂತ ಕೇಳ್ಬೋದು. ನೀವು ಅವ್ರು ಏನು ಪಠ್ಯದಲ್ಲಿ ಬರೆದಾರೋ ಅದನ್ನು ನೀವು ಸ್ವಲ್ಪ 2 ಅಂಕಗಳಿಗೆ ಒಂದು 2-3 ಲೈನ್ ಬರಿಬೇಕಾಗ್ತದೆ. ಮೂಡ್ನಾಕೂಡು ಚೆನ್ನಸ್ವಾಮಿಯವರ ಪದ್ಯದ ಹೆಸರೇನು? ಇವರ ಹುಟ್ಟೂರು, ಜನ್ಮ ದಿನಾಂಕ, ತಂದೆ ತಾಯಿ ಹೆಸರು, ಇವರು ಓದಿದಂಥ ವಿದ್ಯಾಭ್ಯಾಸ ಏನು ಕೇಳಿದರೂ ಒಂದು ಸಲ ಅವ್ರ ಪರಿಚಯ ನೋಡಿದರೆ ಯಾವ್ದು ಕೇಳಿದರೂ ನೀವು ಬರಿಬೋದು. ಮಂಜುನಾಥ್ ಲತಾ ಇವರ ಹುಟ್ಟೂರು, ಇವರು ಬರೆದ ಲೇಖನದ ಶೀರ್ಷಿಕೆ, ಅಥವಾ ಇವರು ಹುಟ್ಟಿದ ದಿನಾಂಕ, ಇವರ ತಂದೆ ತಾಯಿ ಹೆಸರು, ಅಥವಾ ಇವರು ಮಾಡಿರುವಂಥ ವಿದ್ಯಾಭ್ಯಾಸ ಇದರಲ್ಲಿ ಯಾವ್ದು ಕೇಳಿದ್ರೂ ನೀವು 2 ಅಂಕಗಳಿಗೆ ಬರಿಬೇಕು. ಬಕ್ಷಿಸು ಈ ಲೇಖನದ ಕರ್ತೃ ಯಾರು? ಅಥವಾ ಡಾಕ್ಟರ್ ಸರಸ್ವತಿ ಅವರ ಪರಿಚಯ ಬರೆಯಿರಿ. ಪರಿಚಯ ಬರೆಯಿರಿ ಅಂತ ಕೇಳೋದಿಲ್ಲ, ನಾನು ಪರಿಚಯ ನೋಡಿಕೊಡ್ರಿ ಅನ್ನೋದನ್ನು ಈ ರೀತಿ ಹೇಳಿದ್ದೀನಿ. ಆಂಜಿನಮ್ಮ ಹೇಗಿದ್ದಳು? ಯಾವ ಕೆಲಸ ಮಾಡುತ್ತಿದ್ದಳು? ಈ ಬಕ್ಷಿಸು ಲೇಖನದಲ್ಲೇ ಬರುವಂಥದ್ದು. ಡಾಕ್ಟರ್ ಸಬಿಹಾ ಭೂಮಿಗೌಡ ಇವರ ಪರಿಚಯ ಬರೆಯಿರಿ. ಪರಿಚಯ ಬರೆಯಿರಿ ಅಂದರೆ ಇವರ ಬಗ್ಗೆ ನೀವು ಡಿಟೇಲ್ ಆಗಿ ಎಲ್ಲವನ್ನು ನೋಡ್ಕೊಳ್ಬೇಕು. ಹುಟ್ಟಿದ ದಿನಾಂಕ, ತಂದೆ ತಾಯಿ ಹೆಸರು, ಅವರು ಹುಟ್ಟಿ ಬೆಳೆದಂಥ ಸ್ಥಳ, ವಿದ್ಯಾಭ್ಯಾಸ ಎಲ್ಲವನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಭೂಮಿಗೌಡ ಅವರು ಲಿಂಗತ್ವದ ಅರ್ಥ ಏನೆಂದು ಹೇಳಿದ್ದಾರೆ? ಲಿಂಗತ್ವ ಕುರಿತು ಏನು ಹೇಳಲು ಹೊರಟಿದ್ದಾರೆ? ಸ್ವಲ್ಪ ಸಂಕ್ಷಿಪ್ತವಾಗಿ 2 ಅಂಕಗಳಿಗೆ ಕೇಳಿದರೆ ಬರಿಬೇಕು. ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ನಾಮವೇನು? ಅಥವಾ ಹಾಗಾದರೂ ಕೇಳ್ಬೋದು, ಅಕ್ಕ ಮಹಾದೇವಿಯ ತಂದೆ ತಾಯಿಯ ಹೆಸರೇನು? ಅವರು ಹುಟ್ಟಿದ ಸ್ಥಳ, ಇವನ್ನೆಲ್ಲ ಅವರು ಬೆಳೆದಂಥ ರೀತಿ, ಅವರ ಮತ್ತು ಬರೆದಿರುವ ಯಾವುದಾದ್ರೂ ವಚನಗಳ ಒಂದು ಸಾಲು ಏನಾದರೂ ಕೇಳ್ಬೋದು. ಅಕ್ಕ ಮಹಾದೇವಿಯ ವಚನವನ್ನು ನೀವು ಸರಿಯಾಗಿ ಓದ್ಕೊಳ್ಬೇಕು. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತಿಗೆ ಉಂಟೆ. ಇದು ಯಾರ ವಚನ ಅಂತಲೂ ಕೇಳ್ಬೋದು. ಈ ಸಖಿ ಆಸೆ ನಿಮಗೇಕೆ? ಈಶ್ವರನು ಒಪ್ಪ ಮಾರಯ್ಯ ಪ್ರಿಯ. ಇದು ಯಾರ ವಚನ ಅಂತಲೂ ಕೇಳ್ಬೋದು. ಇನ್ನು ಗೊಗ್ಗವ್ವೆ, ನೀಲಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಸತ್ಯಕ್ಕ ಇವರಲ್ಲಿ ಯಾರಾದರೂ ಒಬ್ಬರ ಪರಿಚಯ ಕೇಳ್ಬೋದು. ಅಂದರೆ ಅವರು ಹುಟ್ಟಿರುವಂಥ ಸ್ಥಳ ಮತ್ತು ಏನಂದರೆ ಅವ್ರ ತಂದೆ ತಾಯಿ ಹೆಸರು ಕೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ದಲಿತ ಮಹಿಳೆಯರು ಈ ಕೃತಿಯ ಲೇಖಕರ ಹೆಸರೇನು? ಅವರ ಪರಿಚಯವನ್ನು ನೀವು ನೋಡ್ಕೊಳ್ಬೇಕು. ದಲಿತ ಎಂದರೆ ಯಾರು? ಉದಾಹರಣೆ ನೀಡಿ ಅಂದಾಗ 2 ಅಂಕಗಳಿಗೆ ಕೇಳಿದಾಗ 2-3 ಉದಾಹರಣೆಗಳನ್ನು ನೀವು ನೀಡಬೇಕು. ಪ್ರಜ್ಞಾ ಮತ್ತಿಹಳ್ಳಿ ಇವರ ಪರಿಚಯ ಅಂದರೆ ಇವರು ಹುಟ್ಟಿದ ಸ್ಥಳ, ದಿನಾಂಕ, ತಂದೆ ತಾಯಿ ಹೆಸರು, ಅವರ ವಿದ್ಯಾಭ್ಯಾಸ, ಅವರು ಪಡೆದಿರುವ ಪ್ರಶಸ್ತಿಗಳು, ಅವರು ಬರೆದಂಥ ಪುಸ್ತಕಗಳು ಸ್ವಲ್ಪ ಕಣ್ಣಾಡಿಸಿ ಎಲ್ಲವನ್ನು ನೋಡ್ಕೊಳ್ಬೇಕು ನೀವು. ಅಥವಾ ಇವರು ಬರೆದಂಥ ಪದ್ಯ ಬರೆದಂಥ ಶೀರ್ಷಿಕೆ ಹೆಸರೇನು ಅಂತಲೂ ಕೇಳ್ಬೋದು. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಇವರ ಪರಿಚಯ ನೀವು ನೋಡ್ಕೊಳ್ಬೇಕು. ವರ್ಗ ಸಂಘರ್ಷ ಈ ಕೃತಿಯ ಲೇಖಕರು ಯಾರು ಅಂತಲೂ ಕೇಳ್ಬೋದು. TR ಚಂದ್ರಶೇಖರ್ ಅವರ ಪರಿಚಯ ನೋಡಿಕೊಳ್ಳಿ. ಅಂದರೆ ನೋಡಿಕೊಳ್ಳಿ ಪರಿಚಯ ಅಂದಾಗ ನಾ ಹೇಳಿದ್ನಲ್ಲ, ಪರಿಚಯ ಅಂದ ಕೂಡಲೇ ಎಲ್ಲವನ್ನು ಅವರ ಸಂಕ್ಷಿಪ್ತ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು. ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಸಾಮಾಜಿಕ ನ್ಯಾಯ ಇದು ಯಾರು ಬರೆದ ಶೀರ್ಷಿಕೆ? ನೆಕ್ಸ್ಟ್ ಪ್ರಶ್ನೆ, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಇವರು ಬರೆದ ಶೀರ್ಷಿಕೆ ಯಾವುದು? ಅಥವಾ ಇನ್ನೊಂದು ಪ್ರಶ್ನೆ ಅದರಲ್ಲಿ, ಬೆಸಗರಹಳ್ಳಿ ರಾಮಣ್ಣ
ಇವರ ಪರಿಚಯ ನೋಡಿಕೊಳ್ರಿ ಅಂದ್ರೇನು ಪರಿಚಯಿಸ್ರಿ ಅಂದಾಗ ಅವನ್ನೆಲ್ಲ ಬರೀಬೇಕು. ಇಷ್ಟು ನಿಮಗೆ ಈ ಒಂದು ಕನ್ನಡ ಅರಿವು ಅನ್ನುವಂತಹ ಪಠ್ಯದಲ್ಲಿ ಬರುವಂತಹ ಸಂಕ್ಷಿಪ್ತವಾದಂಥ 2 ಅಂಕಗಳಿಗೆ ತೆಗೆದಂತಹ ಮಾದರಿ ಪ್ರಶ್ನೆಗಳು. ನೆಕ್ಸ್ಟ್ ಟಿಪ್ಪಣಿಗಳು. ಇವು ನಿಮಗೆ ಬೇಕಾದ 6 ಟಿಪ್ಪಣಿಗಳಿಗೆ ಉತ್ತರಿಸಿರಿ ಅಂತಾರೆ. ಪ್ರತಿಯೊಂದು ಟಿಪ್ಪಣಿಗಳು 5 ಅಂಕಗಳಿಗಿರ್ತವೆ. ಅದರಲ್ಲಿ ನಾನು ಸಂಕ್ಷಿಪ್ತವಾಗಿ ಒಂದು 5-6 ಟಿಪ್ಪಣಿಗಳನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಮಾಹ್ಯದಂಥ ಮಳೆ ಈ ಇದೊಂದು ಟಾಪಿಕ್ ಕೊಟ್ರಂದ್ರೆ ಅದನ್ನು ಆ ಮಳೆ ಜಾನಪದ ಗೀತೆಯಲ್ಲಿ ಯಾವ ರೀತಿ ಆ ಮಳೆ ಬಂದಂಥ ಸಂದರ್ಭ, ರೈತನಿಗದ ಆಗುವಂಥ ಖುಷಿ, ಅದನ್ನೆಲ್ಲ ಏನು ಪದ್ಯದಲ್ಲಿದೆಯಲ್ಲ ಒಂದು ಪುಟದಷ್ಟು ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್ ಪಿ ಲಂಕೇಶ್ ಇವರ ಪರಿಚಯನ 5 ಅಂಕಗಳಿದ್ದಾಗ ನೀವು ಸಂಕ್ಷಿಪ್ತ ಪರಿಚಯ ಇತ್ತು ಹೆಚ್ಚಿಗಿರಲಿಲ್ಲ ಅಂದ್ರೆ ಅವರು ಬರೆದಂತಹ ನಿಮ್ಮ ಪಠ್ಯಕ್ಕಿರುವಂತಹ ಒಂದು ಸ್ವಲ್ಪ ಆ ಪಾಠದ ಕಥೆಯ ಲೇಖನದ ಒಂದಿಷ್ಟು ವಿಷಯಗಳನ್ನು ವಿಸ್ತರಿಸಬೇಕಾಗ್ತದೆ. ನೆಕ್ಸ್ಟ್ ಭೂಸ್ವಾಧೀನ ಕಾಯ್ದೆ ಇಷ್ಟೇ ಒಂದು ಶೀರ್ಷಿಕೆ ಇಟ್ಟರಂದ್ರೆ ಅದರಲ್ಲಿ ಏನು ಬರುವಂಥ ವಿಷಯಗಳನ್ನು 5 ಅಂಕಗಳಿಗೆ ಸಂಕ್ಷಿಪ್ತವಾಗಿ ಬರೀಬೇಕು. 10 ಅಂಕಗಳಿಗೆ ಕೇಳಿದ್ರೆ ಹೆಚ್ಚಿಗೆ ಬರೀಬೇಕು. 5 ಅಂಕಗಳಿಗೆ ಕೇಳಿದರೆ ಬರೀ ಒಂದು ಪುಟದಷ್ಟು ಬರೆದ್ರೆ ಸಾಕು, ನಿಮ್ಗೆ ಟೈಮ್ ಇರೋದಿಲ್ಲ. ನೆಕ್ಸ್ಟ್ ಬಸು ಬೇವಿನ ಗಿಡದ ಇವರ ಹೆಸರು ಹಾಕಿದಾಗ ಇವರ ಪರಿಚಯವನ್ನು ಬರಿಬೇಕಾ. ತಾಯಿ ಗುಣದ ಸಂತ ಇದು ಒಂದು ಶೀರ್ಷಿಕೆಯ ಹೆಸರು. ಇದನ್ನು ಯಾರು ಬರೆದ್ರು, ಎದಕ್ಕೆ ಬರೆದ್ರು, ಈ ಹೆಸರು ಯಾಕೆ ಬಂತು, ಈ ಒಂದು ಶೀರ್ಷಿಕೆಯ ಅರ್ಥ ಏನು, ಸ್ವಲ್ಪ ಬರ್ತಾ ಹೋಗ್ಬೇಕಾಗ್ತದೆ. ನಾನೊಂದು ಮರವಾಗಿದ್ದರೆ, ಇಲ್ಲಿ ಮನುಷ್ಯನಾಗೋದಕ್ಕಿಂತ ಮರ ಆಗಿದ್ದರೆ ಹೇಗಿರ್ತಿತ್ತು, ಅದು ಕೆಳವರ್ಗದ ದಲಿತ ಅನ್ನುವಂಥ ಒಂದು ಶೋಷಣೆಗೊಳಗಾದಂಥ ವ್ಯಕ್ತಿಯ ಒಂದು ನೋವಿನ ನುಡಿ ಇದು ಶೀರ್ಷಿಕೆಯಲ್ಲಿ ಬರುವಂಥದ್ದು. ನೆಕ್ಸ್ಟ್ ಒಂದು ಚೆನ್ನಮಲ್ಲ ಅಂತ ಬರೀಕೊಟ್ರೆ ಇದು ಯಾವ ಒಂದು ಪದ್ಯನೋ ಪಾಠನೋ ಅದರಲ್ಲಿ ಬರ್ತದೆ ಅವನ ಪರಿಚಯವನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ ಮಂಟೆಸ್ವಾಮಿಯ ಒಕ್ಕಲು, ಇಲ್ಲಿ ಮಂಟೆಯ ಸ್ವಾಮಿ ನೊಕ್ಕಲು ಅಂಥೇಳಿ ಬರ್ತದೆ. ಅವನ ಒಕ್ಕಲು ಅಂದರೆ ಅವನ ಶಿಷ್ಯ ಅಂತ ಅರ್ಥ. ಅವನ ಕುರಿತು ನೀವು ಬರಿಬೇಕಾಗ್ತದೆ, ಯಾರಿದ್ರು ಅವನ ಶಿಷ್ಯ ಅಂಥೇಳಿ. ನೆಕ್ಸ್ಟ್ ಬಚ್ಚೀಸು ಅಂಥೇಳಿ, ಇಲ್ಲಿ ಬಚ್ಚೀಸು ಅನ್ನೋಂಥದ್ದು ಗ್ರಾಮ್ಯ ಒಂದು ಪದ, ಆ್ಯಕ್ಚುಲಿ ಹೇಳೋದು ಬಕ್ಷೀಸು ಅಂಥೇಳಿ. ಇದನ್ನು ಯಾಕೆ ಈ ಶಬ್ದ ಬಂತು, ಯಾವ ಒಂದು ಪಠ್ಯದಲ್ಲಿ ಬಂತು, ಬರೆದವರು ಯಾರು, ಇದರ ವಿಷಯವೇನು ಸಂಕ್ಷಿಪ್ತವಾಗಿ ಬರಿಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ಸ್ತ್ರೀವಾದಿ ಸಬಿಹಾ ಭೂಮಿಗೌಡ ಇಷ್ಟೇ ಕೊಟ್ರಂದ್ರೆ ಅವ್ರ ಇಡೀ ಪರಿಚಯವನ್ನು ಬರಿಬೇಕು. ನೆಕ್ಸ್ಟ್ ಆಯ್ದಕ್ಕಿ ಲಕ್ಕಮ್ಮ ಇವಳ ಪರಿಚಯ ಸಂಕ್ಷಿಪ್ತವಾಗಿದ್ದರೆ 1-2 ಇವರ ವಚನಗಳನ್ನು ನೀವು ಇಲ್ಲಿ ಸಾದರಪಡಿಸ್ಬೇಕಾಗ್ತದೆ. ನೆಕ್ಸ್ಟ್ ಡಾಕ್ಟರ್ ಅನಸೂಯ ಕಾಂಬ್ಳೆ ಇವರು ಬರೆದಂತಹ ಒಂದು ಪಾಠದ ಶೀರ್ಷಿಕೆಯ ಹೆಸರು, ಲೇಖನದಲ್ಲಿ ಬರುವಂಥ ವಿಷಯ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೀಬೇಕು. ರಂಜಾನ್ ದರ್ಗಾ, ನೆಕ್ಸ್ಟ್ ವರ್ಗ, ಅದರ ನೆಕ್ಸ್ಟ್ TR ಚಂದ್ರಶೇಖರ್, ಅದರ ನೆಕ್ಸ್ಟ್ ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಭಾಷೆ, ಅದರ ನೆಕ್ಸ್ಟ್ ಗಾಂಧಿ. ಈ ರೀತಿ ಕೇಳಿದಾಗ ಟಿಪ್ಪಣಿಗಳಲ್ಲಿ ನೀವು 5 ಅಂಕಗಳಿಗೆ ಎಷ್ಟು ಬರಿಬೇಕು ಅನ್ನೋದನ್ನು ನೀವು ಆಲ್ರೆಡಿ ಏನಂದರೆ ಟೈಮ್ ಇಟ್ಕೊಂಡು ಒಂದು ಇಡೀ 5 ಅಂಕಗಳಿಗೆ ಬರೆಯುವಂಥ ವಿಷಯವನ್ನು ಓದಿಕೊಳ್ಬೇಕು. ಇನ್ನು 10 ಅಂಕಗಳ ಪ್ರಶ್ನೆ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗ್ತದೆ. ಇಡೀ ಒಂದು ಪಠ್ಯವನ್ನು ಇಟ್ಟುಕೊಂಡು ಪ್ರತಿ ಪಾಠದಲ್ಲಿ 10 ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ತೆಗೆದಿದ್ದೀನಿ. ಇಡೀ 10 ಅಂಕಗಳ ಪ್ರಶ್ನೆಗಳನ್ನು ಓದಿದರೆ ನೀವು 1-2 ಅಂಕಗಳಿಗೂ ಮತ್ತು 5 ಅಂಕಗಳಿಗೂ ಬಹಳ ಸರಳವಾಗಿ ಉತ್ತರವನ್ನು ಬಿಡಿಸ್ತೀರಿ. 1ನೇ ಪ್ರಶ್ನೆ, ಮಾಯದಂಥ ಮಳೆ ಬಂತಣ್ಣ ಈ ಜನಪದ ಗೀತೆಯ ಆಶಯವೇನು? ನೆಕ್ಸ್ಟ್ ಪಿ ಲಂಕೇಶ್ ಅವರು ಬರೆದ ರೈತನೊಬ್ಬನ ಕ್ರಾಂತಿ ಹುಲ್ಲು ಕಡ್ಡಿಯ ಪವಾಡ ಇದರ ಆಶಯವೇನು? ಅದರ ನೆಕ್ಸ್ಟ್ ಭೂಸ್ವಾಧೀನ ಕಾಯ್ದೆ ಈ ಕವನದಲ್ಲಿ ವರ್ತಮಾನದ ದಿನಗಳಲ್ಲಿ ರೈತನ ಬದುಕನ್ನು ಹೇಗೆ ಚಿತ್ರಿಸಲಾಗಿದೆ ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಹೊಡಿ ಚಕಡಿ ಕಥೆಯಲ್ಲಿ ಆಸೆಯೇ ದುಃಖಕ್ಕೆ ಮೂಲ ಎಂಬುದನ್ನು ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿರಿ. ಅಥವಾ ಮಲ್ಲಿಕಾರ್ಜುನನ ಪಾತ್ರ ಚಿತ್ರಣವನ್ನು ಬರೆಯಿರಿ. ಈ 2 ಪ್ರಶ್ನೆಗಳು ಹಾಗಿಟ್ಟಿದ್ದೀನಿ, ಯಾವುದಾದ್ರು ಒಂದು ಪ್ರಶ್ನೆ ಕೇಳಬಹುದು. ನೆಕ್ಸ್ಟ್ ಸಂತ ಕುತ್ಮುಲ್ ರಂಗರಾವ್ ಅವರು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಶ್ರಮಿಸುವ ಬಗೆಯನ್ನು ವಿವರಿಸಿರಿ. ಅಸ್ಪೃಶ್ಯತೆಗಾಗಿ ಶೋಷಣೆಯ ಕುರಿತು ಯಾವ ರೀತಿ ಹೋರಾಟ ಮಾಡಿದರು ಅನ್ನೋದನ್ನು ಇಡೀ ಪಠ್ಯದಲ್ಲಿ ಹೇಳಲಾಗ್ತದೆ ರಂಗರಾವ್ ಬಗ್ಗೆ, ಅದನ್ನು ನೀವು ಓದಬೇಕು. ಮೂಡ್ನಾಕೂಡು ಚೆನ್ನಸ್ವಾಮಿಯವರು ಮನುಷ್ಯರಲ್ಲಿ ಮೇಲು ಕೀಳು ಹುಟ್ಟಿಸುವ ಯಜಮಾನ ಸಂಸ್ಕೃತಿಯನ್ನು ಹೇಗೆ ವ್ಯಂಗ್ಯವಾಗಿ ವಿಷದಪಡಿಸಿದ್ದಾರೆ ವಿವರಿಸಿರಿ, ಬರೆಯಿರಿ, ಪರಾಮರ್ಶಿಸಿರಿ ಅಂತಲೂ ಕೇಳ್ಬೋದು. ಅಥವಾ ಉದಾಹರಣೆಯೊಂದಿಗೆ ಅವರ 1-2 ನುಡಿಗಳೊಂದಿಗೆ ವಿವರಿಸಿರಿ ಅಂತಲೂ ಕೇಳ್ಬೋದು. ನೆಕ್ಸ್ಟ್ ಮಂಟೆದ ನೊಕ್ಕಲಾಗಿ
ನೆಲೆಸಿದ ಚನ್ನಮಲ್ಲನ ಪಾತ್ರ ಚಿತ್ರಣವನ್ನು ವಿವರಿಸಿರಿ. ಇಲ್ಲಿ ಮಂಡ್ಯದ ಶಿಷ್ಯನಾಗಿ ಯಾವ ರೀತಿ ಅವನು ಏನೇನು ಅವನ ಬಗೆ ಏನು, ಅವನ ಒಂದು ಜೀವನದ ಚಿತ್ರಣ ಹೇಗಿತ್ತು ಅದರ ಬಗ್ಗೆ ನೀವು ನೋಡ್ಕೊಳ್ಬೇಕು. ದು ಸರಸ್ವತಿ ಅವರು ಬರೆದ ಬಕ್ಷಿಸು ಕಥೆಯಲ್ಲಿ ಲಕ್ಷ್ಮೀ ಪಾತ್ರವನ್ನು ಬರೆಯಿರಿ ಅಥವಾ ಲಕ್ಷ್ಮಿಯ ಪಾತ್ರ ದಲಿತ ಜನಾಂಗದ ಬದುಕಿನ ಬವಣೆಯನ್ನು ವಿವರಿಸುತ್ತದೆ ಹೇಗೆ ಬರೆಯಿರಿ. ಲಕ್ಷ್ಮಿ ಈ ಪಾತ್ರ ದಲಿತ ಜನಾಂಗದ ಬದುಕಿನ ಬವಣೆಯನ್ನು ಹೇಗೆ ವಿವರಿಸುತ್ತದೆ ಚಿತ್ರಿಸಿರಿ ಅಂತಲೂ ಕೇಳ್ಬೋದು. ಸಬಿಹಾ ಭೂಮಿಗೌಡ ಅವರು ಲಿಂಗತ್ವ ಸ್ತ್ರೀತ್ವ ಇವುಗಳನ್ನು ಹೇಗೆ ಅರ್ಥೈಸಿದ್ದಾರೆ ಬರೆಯಿರಿ. ನೆಕ್ಸ್ಟ್, ಅನಸೂಯ ಕಾಂಬ್ಳೆಯವರ ಲೇಖನದಲ್ಲಿ ಬರುವ ಧರ್ಮ ಕರ್ಮ ಸಿದ್ಧಾಂತದಲ್ಲಿ ದಲಿತರು ಶೋಷಣೆಗೊಳಪಟ್ಟಿರುವುದನ್ನು ಹೇಗೆ ಪ್ರಸ್ತಾಪಿಸಿದ್ದಾರೆ ವಿವರಿಸಿರಿ ಅಂತ ಕೇಳ್ಬೋದು. ವರ್ಗ ಎಂಬ ಪದವನ್ನು ಅಥವಾ ವರ್ಗ ಎಂಬುದನ್ನು ಹೇಗೆ ವಿಶ್ಲೇಷಿಸಿದ್ದಾರೆ ಬರೆಯಿರಿ. ನೆಕ್ಸ್ಟ್, ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಆಗುವ ನಷ್ಟ ಲಾಭಗಳನ್ನು ಕುರಿತು ಒಂದು ಚಿತ್ರಣವನ್ನು ಉದಾಹರಣೆಯೊಂದಿಗೆ ವಿವರಿಸಿರಿ. ನೆಕ್ಸ್ಟ್ ಪ್ರಶ್ನೆ, ಬೆಸಗರಹಳ್ಳಿ ರಾಮಣ್ಣ ಇವರ ಗಾಂಧಿ ಕಥೆಯಲ್ಲಿ ಬಡತನದ ಸ್ವರೂಪವನ್ನು ಹೇಗೆ ಚಿತ್ರಿಸಿದ್ದಾರೆ ಅಥವಾ ಗಾಂಧಿ ಈ ಒಂದು ವ್ಯಕ್ತಿಯ ಪಾತ್ರ ಚಿತ್ರಣವನ್ನು ವಿವರಿಸಿರಿ ಅಂತಲೂ ಕೇಳ್ಬೋದು. ಒಟ್ಟಿನಲ್ಲಿ ನಿಮಗೆ ಮಾದರಿಯಾಗಿ ಇಡೀ ಪಠ್ಯವನ್ನು ಇಟ್ಟುಕೊಂಡು ಪ್ರತಿ ಪಾಠದ ಒಂದೊಂದು ಪ್ರಶ್ನೆಗಳನ್ನು ನಾನು ಇಲ್ಲಿ ತೆಗೆದಿದ್ದೀನಿ. ಸರಿಯಾಗಿ ನೀವು ಓದ್ಕೊಂಡ್ರೆ 100% ನೀವು 100ಕ್ಕೆ 100 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರನ್ನೋದು ನನ್ನ ಭರವಸೆ. ಧನ್ಯವಾದಗಳು.